Hello, doctor. Hello. Hello, Doctor, with Dr. Chandrika Anand. Hello, doctor. ಪಾಲಿಹೈಡ್ರಾಮ್ನಿಯೋಸ್ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ನಾವು ಮಾತಾಡ್ತಾ ಇದ್ದೀವಿ ವಿತ್ ಡಾಕ್ಟರ್ ಚಂದ್ರಿಕಾ ಆನಂದ್ ಮ್ಯಾಮ್. ಟು ಬಿಗಿನ್ ವಿತ್ ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ತಗೊಂಡು ಐ ವಾಂಟ್ ಟು ಸ್ಟಾರ್ಟ್. ಒಂದು 3 ವರ್ಷಗಳ ಮುಂಚೆ ವೆನ್ ಯು ಸಸ್ಪೆಕ್ಟೆಡ್ ನನಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದು ಅಂತ, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸಸ್ಪಿಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ಸಡನ್ ಆಗಿ ಯು ಸೆಡ್, ಸೌಜನ್ಯ ನಿನ್ ಫೇಸ್ ಮಾತ್ರ ಡಾರ್ಕ್ ಆಗಿದೆ ಬಾಡಿಗಿಂತ, ಸೊ ಒಂದು ಟೆಸ್ಟ್ ಮಾಡಿಸ್ಬಿಡೋಣ ಅಂತ. ಅಂಡ್ ಆ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮ್ಯಾಮ್ ಅನ್ಎಕ್ಸ್ಪ್ಲೇನ್ಡ್ ವೇಟ್ ಗೇನ್ ಯಾಕೆ ಅಂತ ಗೊತ್ತಿಲ್ಲ ಅಂತ. ಬಟ್ ದೆನ್ ಚೆಕ್ ಮಾಡಿಸಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಯ್ತು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಿದೆ ದೇಹ ಅಂತ. ಸೊ ಹೀಗೆ ನಮ್ ದೊಡ್ಡಪ್ಪನ ಜೊತೆ ಇದನ್ನ ಡಿಸ್ಕಸ್ ಮಾಡ್ತಾ ಅವ್ರು ಹೇಳ್ತಿದ್ರು, ಹಿ ಹ್ಯಾಸ್ ಶುಗರ್ ಆಯ್ತಾ, ಡಯಾಬಿಟಿಸ್ ಇದೆ ಅವ್ರಿಗೆ. ಅವ್ರು ಅದೇ ಅಂತ ಇದ್ರು, ಯುರ್ ಸೋ ಲಕ್ಕಿ, ನಮ್ಗೆಲ್ಲ ದೇಹ ಇನ್ಸುಲಿನ್ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ, ನಿಂಗ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ, ಸೂಪರ್ ಅಂತ. ಅಂದ್ರೆ ಹೇಗೆ ಜನರಲಿ ಆ ಮಿಸ್ಕನ್ಸೆಪ್ಷನ್ ಇರುತ್ತೆ ಆಫ್ ಕಡಿಮೆ ಇದ್ರೆ ಏನೋ ಒಂದು ಇಶ್ಯೂ ಅಂದ್ರೆ ಜಾಸ್ತಿ ಇದ್ರೆ ಒಳ್ಳೇದು ಅಂತ ಅಲ್ವಾ. ಅದೇ ತರ ಥೈರಾಯ್ಡ್, ಹೈಪೋ ಮತ್ತೆ ಹೈಪರ್ ಎರಡಿದೆ. ಈ ಥೈರಾಯ್ಡ್ ಇದ್ದು ದಪ್ಪ ಆಗೋರ್ನೇ ಜಾಸ್ತಿ ನೋಡ್ತೀವಿ. ಅಂಡ್ ಅಂತವ್ರಿಗೆ ಅನ್ಸೋದು, ಅಯ್ಯೋ ನನಗೆ ಆಪೋಸಿಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೆಲವ್ರು ಥೈರಾಯ್ಡ್ ಇದ್ದು ಸಣ್ಣ ಆಗ್ತಾರಲ್ಲ, ನನಗೆ ಅದಿದ್ರೆ ಚೆನ್ನಾಗಿರ್ತಿತ್ತು, ಹೈಪರ್ ಇರ್ಬೇಕಿತ್ತು, ಏನು ಕಾಯಿಲೆ ಇರಬೇಕು ಅಂತ ಅನ್ಕೋಬಾರ್ದು ನಾವು. ಎಕ್ಸಾಕ್ಟ್ಲಿ. ಬಟ್ ಇದು ಕಾಯಿಲೆ ಅಂತಾನು ಅನ್ಕೊಳ್ಳಲ್ಲ ಜನ. ಯಾಕೆ ಇದನ್ನ ಈ ಒಂದು ಇದು ಪ್ರಿಲ್ಯೂಡ್ ಏನು ಕೊಟ್ಟೆ ಅಂದ್ರೆ, ಪಾಲಿಹೈಡ್ರಾಮ್ನಿಯೋಸ್ ಅಂದ್ರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಮಗುವಿನ ಸುತ್ತ ಗರ್ಭದಲ್ಲಿ ಹೆಚ್ಚಿರೋದು. ಅಂಡ್ ಪೀಪಲ್ ಥಿಂಕ್ ಹೆಚ್ಚಿದ್ರೆ ಒಳ್ಳೇದು ಅಂತ, ಬಿಕಾಸ್ ಯೂಶಲಿ ನಾವು ಕೇಳೋದು ಕಡಿಮೆ ಆಗಿದೆ ಅಂತಲೇ. ಬಟ್ ಹೆಚ್ಚಿದ್ರು ಪ್ರಾಬ್ಲಮ್ಮು, ಕಡಿಮೆ ಇದ್ರು ಪ್ರಾಬ್ಲಮ್ಮು. ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋ ಹಾಗೆ ಕೆಲವೊಂದ್ಸಲ ಟೂ ಲಿಟಲ್ ಇಸ್ ಆಲ್ಸೋ ಬ್ಯಾಡ್. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಪಾಲಿಹೈಡ್ರಾಮ್ನಿಯೋಸ್ ಮ್ಯಾಮ್. ಸೊ ಏನಿದು, ಅಂಡ್ ಇಸ್ ಇಟ್ ಮೋರ್ ಕಾಮನ್ ದ್ಯಾನ್ ಕಡಿಮೆ ಅಮ್ನಿಯೋಟಿಕ್ ಫ್ಲೂಯಿಡ್ ಇರೋದು? ಇಲ್ಲ, ಸಿ ಪಾಲಿಹೈಡ್ರಾಮ್ನಿಯೋಸ್ ಅನ್ನೋದು ದಟ್ ಮೀನ್ಸ್ ಎಕ್ಸೆಸ್ ಆಫ್ ಲೈಕರ್ ಆರ್ ವಾಟರ್ ಅರೌಂಡ್ ದ ಬೇಬಿ. ಅಮ್ನಿಯೋಟಿಕ್ ಫ್ಲೂಯಿಡ್ ನಾವು ಮೊನ್ನೆ ಲಾಸ್ಟ್ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡ್ದಂಗೆ ನಾರ್ಮಲ್ ಇಸ್ ಅರೌಂಡ್ 10 to 20 ಇಸ್ ನಾರ್ಮಲ್. ಸೊ 20 ಮೇಲ್ ದಾಟಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಅಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ವಿಚ್ ಈಸ್ ಮೆಜರ್ಡ್ ಬೈ ದಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಾಗ ಗೊತ್ತಾಗುವಂಥ ಒಂದು ವಿಚಾರ ಅದು. ಸೊ 25ಗಿನ ಜಾಸ್ತಿ ಇತ್ತು ಅಂದರೆ ಪಾಲಿಹೈಡ್ರಾಮ್ನಿಯೋಸ್ ಅಂತ ಅನ್ಸ್ಕೊಡುತ್ತೆ. 25 to 30, ಅಬೌವ್ 30, ಅಬೌವ್ 35. ಸೊ ಇಮ್ಯಾಜಿನ್ ಮಾಡ್ಕೋ, ಈಗ ನೀನು ಒಂದು ಸ್ಮಾಲ್ ರೂಮ್ನಲ್ಲಿ ನಿನಗೆ ಕರೆಕ್ಟಾಗಿರೋಂಥ ಒಂದು ರೂಮ್ನಲ್ಲಿ ನೀನು ಆರಾಮಾಗಿ ಓಡಾಡ್ಕೊಂಡಿರ್ತೀಯ, ನಿನಗೆ ಸ್ಪೇಸ್ ಅಷ್ಟು ಕರೆಕ್ಟಾಗಿರುತ್ತೆ, ಒಂದೊಳ್ಳೆ ಕ್ವಶನ್ ಎಲ್ಲ ಕರೆಕ್ಟಾಗಿರುತ್ತೆ. ಇದರಲ್ಲಿ ಏನಾಗುತ್ತೆ, ತುಂಬ ವಾಟರ್ ತುಂಬಿಡುತ್ತೆ, ತುಂಬ ವಾಟರ್ ಇರುತ್ತೆ, ಮಗು ಆರಾಮಾಗಿ ಓಡಾಡ್ತಾನೆ ಇರುತ್ತೆ. ಸೊ ಒಂದು ಕಡೆ ಫಿಕ್ಸೇ ಆಗಲ್ಲ, ಫ್ರೀಯಾಗಿ ಇಟ್ ವಿಲ್ ಬಿ ಮೂವಿಂಗ್ ಟು ಮಚ್. ಯೂಟ್ರಸ್ದು ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ, ಒಳಗಡೆ ಕೂಡ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು 1 to 2% ಆಫ್ ಪ್ರೆಗ್ನೆನ್ಸೀಸ್ನಲ್ಲಿ ಕಾಣುತ್ತೆ. ಅಂದರೆ 100 ಜನ ಪ್ರೆಗ್ನೆನ್ಸ್ನಲ್ಲಿ 1 to 2% ವಿಮೆನಿಗೆ ಈ ಥರ ಅಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಜಾಸ್ತಿಯಾಗಿ ಪಾಲಿಹೈಡ್ರಾಮ್ನಿಯೋಸ್ ಅಂತ ಅನ್ಸ್ಕೊಡುತ್ತೆ. ಪಾಲಿಹೈಡ್ರಾಮ್ನಿಯೋಸ್ ಅಂತ ಅನ್ಸ್ಕೊಂಡ ತಕ್ಷಣ ಸ್ಟಾರ್ಟಿಂಗ್ನಲ್ಲೇ ಬರುತ್ತಾ ಇಲ್ಲ ಎಂಡಿಂಗ್ನಲ್ಲಿ ಬರುತ್ತಾ ಅನ್ನೋದು ಕೂಡ ಬರುತ್ತೆ. ಲೆಸ್ ದ್ಯಾನ್ 20 ವೀಕ್ಸ್, ಈಗ ಒಂದು 20-25 ವಾರಕ್ಕೆ ಸಿಕ್ಕಾಪಟ್ಟೆ ವಾಟರ್ ಇದೆ ಅಂತಂದರೆ ವಿ ಸಸ್ಪೆಕ್ಟ್ ಮೋರ್ ಆಫ್ ಅ ಫೀಟಲ್ ಕಾಸ್. ಅಂದರೆ ಏನೋ ಮಗುವಿನ ಅಬ್ನಾರ್ಮಲಿಟಿ ಇದೆಯಾ, ಅದಕ್ಕೋಸ್ಕರ ಈ ಥರ ಆಗ್ತಿದೆಯಾ ಅಂತ ತಿಳ್ಕೊತೀವಿ. ಆದರೆ ಡೆಲಿವರಿ ಹತ್ತಿರ ಬರ್ತಾ ಅಂದರೆ ಅರೌಂಡ್ 8 months ಮೇಲೆ ಜಾಸ್ತಿ ಆಯಿತು ಅಂತಂದರೆ ಮೋರ್ ಆಫ್ ಅ ಮೆಟರ್ನಲ್ ಕಾಸ್ ಥರ ಇರ್ಬೋದು, ಶುಗರ್ ಇರ್ಬೋದು ತಾಯಿಗೆ ಅಂತ ಕೂಡ ಮಾಡ್ತೀವಿ. ಬಟ್ 50 to 60% ಕೇಸಸ್ನಲ್ಲಿ ಯಾವ ಕಾರಣಕ್ಕೆ ಜಾಸ್ತಿ ಆಗುತ್ತೆ ಅಂತಲೇ ಗೊತ್ತಾಗುತ್ತೆ. They won't know at all why it is increased. ಬಟ್ ಈ ಫ್ಲೂಯಿಡ್ ಉತ್ಪತ್ತಿ ಆಗೋದು ಹೇಗೆ ಮ್ಯಾಮ್? ಅಂದ್ರೆ ನೀವು ಹೇಳಿದ್ರಿ ಮಗು ಯೂರಿನ್ ಪಾಸ್ ಮಾಡುತ್ತೆ, ಮತ್ತೆ ಆ ಅಮ್ನಿಯೋಟಿಕ್ ಫ್ಲೂಯಿಡ್ ನ್ಯೂಟ್ರಿಯೆಂಟ್ಸ್ ತಗೊಳುತ್ತೆ. ತಾಯಿ ಕಾಂಟ್ರಿಬ್ಯೂಟ್ ಮಾಡೋದಾ ಈ ಫ್ಲೂಯಿಡ್? ಹೌದು, ತಾಯಿ ಕಾಂಟ್ರಿಬ್ಯೂಷನ್ ಅಪ್ ಟು ಇನ್ ದ ಫಸ್ಟ್ 20 weeks ತನಕ ತಾಯಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಫಸ್ಟ್ 8 weeks ಓನ್ಲಿ ತಾಯಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಒಂದ್ಸತಿ ಬೇಬಿ ವೆನ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್, when the skin becomes a little thicker and starts urinating, it starts urinating by 12 weeks. ಸೊ ಫಸ್ಟ್ 20 ವೀಕ್ಸ್ನಲ್ಲಿ ತಾಯಿದು ಕಾಂಟ್ರಿಬ್ಯೂಷನ್ ಸ್ವಲ್ಪ ಇರುತ್ತೆ, ಮಗುದು ಇರುತ್ತೆ. ಆಮೇಲೆ ಅದೇನು ವಾಟರ್ ಫಾರ್ಮ್ ಆಗಿದೆ ಅದು ಮಗು ಯೂರಿನ್ನು ಸೇಮ್ ಇಟ್ ವಿಲ್ ಕೀಪ್ ಸರ್ಕ್ಯುಲೇಟಿಂಗ್, ದ ಸೇಮ್ ಥಿಂಗ್ ವಿಲ್ ಸರ್ಕ್ಯುಲೇಟ್. ದಿನಾನು ಏನೋ ಉತ್ಪತ್ತಿಯಾಗಿ ಏನೋ ಹೊಸದು ಬರುತ್ತೆ ಅಂತಲ್ಲ, ದ ಸೇಮ್ ವಾಟರ್ ಇಟ್ ವಿಲ್ ಡ್ರಿಂಕ್, ದ ಸೇಮ್ ವಾಟರ್ ವಿಲ್ ಗೋ ಟು ದ ಗಟ್ ಆ್ಯಂಡ್ ದೆನ್ ಪಾಸ್ ಯೂರಿನ್, ಆ ಥರ ಆಗುತ್ತೆ. ಸೊ ಪ್ರತಿದಿನ ಅದೇನು ಪ್ಲಾಸೆಂಟಲ್ ಸರ್ಫೇಸಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಇಮ್ಯಾಜಿನ್ ಮಾಡ್ಕೊ, ಬಿಕಾಸ್ ಇಟ್ ಸ್ವ್ಯಾಲೋಸ್ ಅಂತ ಹೇಳ್ತೀವಿ, ಅದು ಸ್ವ್ಯಾಲೋ ಮಾಡೋದು ಏನಾರ ಬ್ಲಾಕ್ ಆಗಿತ್ತು, ಈಗ ಈಸೋಫೇಜಿಯಲ್ ಅಟ್ರೀಸಿಯಾ ಅಂತ ಹೇಳ್ತೀವಿ, ಇಲ್ಲ ಡ್ಯುಯೋಡೆನಲ್ ಅಟ್ರೀಸಿಯಾ, ವೇರ್ ದಿ ಗಟ್ ಆರ್ ದಿ ಫುಡ್ ಪೈಪ್ ಈಸ್ ಬ್ಲಾಕ್ಡ್. ಅದು ಬ್ಲಾಕ್ ಆಗುವಾಗ ಕೂಡ ಎಕ್ಸೆಸ್ ಆಫ್ ವಾಟರ್ ಬರ್ಬೋದು, ಬಿಕಾಸ್ ಇಟ್ ಡಸ್ ನಾಟ್ ಸ್ವ್ಯಾಲೋ ಅಟ್ ಆಲ್. ಸ್ವ್ಯಾಲೋ ಮಾಡೋಕ್ಕಾಗದೇ ಇರೋದ್ರಿಂದ ಅದೇನು ದಿನಾನು ಏನು ಉತ್ಪತ್ತಿ ಆಗ್ತಾ ಇರುತ್ತೆ ಅದೆಲ್ಲ ಹಾಗೆ ಜಾಸ್ತಿ ಅಕ್ಯುಮಿಲೇಟ್ ಆಗಿ ಕೂಡ
ಪಾಲಿಹೈಡ್ರಾಮಿಯಸ್ ಆಗ್ಬೋದು. ಸೊ ಮಗುವಿನಲ್ಲಿ ಏನಾರು ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸು ಮತ್ತು ಈ ಥರ ಗಟ್ ಅಬ್ನಾರ್ಮಲಿಟೀಸ್, GIT ಅಬ್ನಾರ್ಮಲಿಟೀಸ್ ಇರುವಾಗ ಮಗುವಿನ ಸುತ್ತ ವಾಟರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ 5ನೇ ತಿಂಗಳು ಸ್ಕ್ಯಾನ್ ಮಾಡಿದಾಗ ತುಂಬ ವಾಟರ್ ಇದೆ ಅಂತಂದರೆ ನಾವಾಗ ಡೌಟ್ ಪಡ್ತೀವಿ, ಏನೋ ಮಗುವಿನಲ್ಲಿ ಗಟ್ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಸ್ಟ್ರಕ್ಚರಲ್ ಡಿಫೆಕ್ಟ್ ಇರ್ಬೋದು ಅಂತ. ಸ್ಕ್ಯಾನ್ ಮಾಡುವಾಗ ಈವನ್ ವಿತ್ ದ ಬೆಸ್ಟ್ ಮೆಷಿನ್ ಆ್ಯಂಡ್ ದ ಬೆಸ್ಟ್ ಡಾಕ್ಟರ್ ಅರೌಂಡ್ 80% ಆಫ್ ಅಬ್ನಾರ್ಮಲಿಟೀಸ್ ಕ್ಯಾನ್ ಬಿ ಫೌಂಡ್ ಔಟ್. ಒಂದು 10 to 15% ನಮ್ಮ ಕೈನಲ್ಲಿ ಮಿಸ್ ಆಗೇ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದು ಅಬ್ನಾರ್ಮಲಿಟೀಸ್ ಮಗು ಹುಟ್ಟಾದ್ಮೇಲೆ ಗೊತ್ತಾಗುತ್ತೆ. ಸೊ ಮಗು ಹುಟ್ಟಿದ ತಕ್ಷಣ ಫಸ್ಟ್ ಅವರು ಸ್ಟಮಕ್ ವಾಶ್ ಕೊಡ್ತಾರೆ, ಮೂಗ್ನಲ್ದ ಒಂದು ಸ್ಮಾಲ್ ಪೈಪ್ ಹಾಕಿ, ಯಾರು ಪೀಡಿಯಾಟ್ರಿಷನ್ ಅಟೆಂಡ್ ಮಾಡಿ ಒಂದು ಪೈಪ್ ಹಾಕ್ಬಿಟ್ಟು ಅದನ್ನ ಸ್ಟಮಕ್ ವಾಶ್ ಕೊಡ್ತಾರೆ. ದಟ್ ಮೀನ್ಸ್ ಅದು ಮೂಗಿಂದ ನೀವು ಸ್ಟಮಕ್ ತನಕ ಹೋಗ್ತಿದೆ ಅಂತಂದರೆ ಈಸೋಫೇಗಸ್ ಇಂಟ್ಯಾಕ್ಟ್ ಇದೆ ಅಂತ ಅರ್ಥ. ಮತ್ತು ಮಗು ಹುಟ್ಟಿದ ತಕ್ಷಣ ಮೆಕೋನಿಯಂ ಪಾಸ್ ಮಾಡ್ತಾ ಅಂತ 24 hours ನೋಡ್ತಾರೆ. 24 hours ಆ ಗ್ರೀನ್ ಫ್ಲೂಯಿಡ್ ಆಚೆ ಬರಬೇಕು, ಮೋಷನ್ ಪಾಸ್ ಆಗಬೇಕು. 24 hours ನೀವು ಪಾಸ್ ಆಗಲಿಲ್ಲ ಅಂದರೆ ಕೆಳಗಡೆ ಏನಾರ ಬ್ಲಾಕ್ ಇದೆಯಾ ಅಂಥೇಳಿ ಕೆಳಗಡೆಯಿಂದ ಏನಸ್ ಇಲ್ಲ ಒಂದು ಏನು ಮೋಷನ್ ಹೋಗೋ ಜಾಗದಲ್ಲಿ ಒಂದು ಸ್ಮಾಲ್ ಪೈಪ್ ಹಾಕಿ ಅದೇನಾರ ಬ್ಲೈಂಡ್ ಪೌಚ್ ಆಗಿಬಿಟ್ಟಿದೆಯಾ, ಇಲ್ಲ ಅದು ಬ್ಲಾಕ್ ಆಗಿಬಿಟ್ಟಿದೆಯಾ ಅಂತ ಕೂಡ ನೋಡ್ತಾರೆ. ಸೊ ಹಾಗಾಗಿ ಕೆಲವೊಂದು ಎಲ್ಲನೂ ಪ್ರಾಬ್ಲಮ್ಸು ಹೊಟ್ಟೆನಲ್ಲಿ ಇರುವಾಗಲೇ ಗೊತ್ತಾಗೋದಿಲ್ಲ, ಹೊಟ್ಟೆಯಿಂದ ಆಚೆ ಬಂದಾದ್ಮೇಲೆ ಕೂಡ ಗೊತ್ತಾಗುತ್ತೆ. ಸೊ ಇದು ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ದಾಗ ಮಗುವಿನಲ್ಲಿರುವಂಥ ಸಮಸ್ಯೆ. ಸೊ ಕೆಲವರಿಗೆ 7th, 8th, 9th ಮಂತ್ಲಿ ತಾಯಿಗೆ ಶುಗರ್ ಬರೋಕ್ಕೆ ಸಾಧ್ಯ ಆಗುತ್ತೆ. ತಾಯಿಗೆ ಶುಗರ್ ಬಂದು ತಾಯಿನಲ್ಲಿ ಜಾಸ್ತಿ ತಾಯಿ ಬ್ಲಡ್ನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಪ್ಲೆಸೆಂಟಾ ಮತ್ತು ಅಂಬಲಿಕಲ್ ಕಾರ್ಡ್ ಮೂಲಕ ಮಗುವಿಗೂ ಸ್ವಲ್ಪ ಜಾಸ್ತಿ ಶುಗರ್ ಕಂಟೆಂಟ್ ಬರುತ್ತೆ. ಯಾವಾಗ ಹೆಂಗೆ ಡಯಾಬಿಟಿಕ್ಸ್ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾರೆ ಅದೇ ಥರನೇ ಮಗು ಜಾಸ್ತಿ ಯೂರಿನ್ ಪಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ಪಾಲಿಹೈಡ್ರಾಮಿಯಸ್ ಒನ್ ಆಫ್ ದ ಕಾಮನ್ ರೀಸನ್ಸ್ ಇಸ್ ಮೆಟರ್ನಲ್ ಡಯಾಬಿಟಿಸ್. ಸೊ ಮಗು ಸುತ್ತ ನೀರು ಜಾಸ್ತಿ ಆಗಿದೆ ಅಂದ ತಕ್ಷಣ ನಾವು ತಾಯಿತು ಇಮಿಡಿಯೇಟಾಗಿ ಶುಗರ್ ಚೆಕ್ ಮಾಡ್ತೀವಿ. ಮೊದಲೇ ಚೆಕ್ ಮಾಡಿರ್ತೀವಿ, once in 3 months ಮಾಡ್ತಾ ಇರ್ತೀವಿ, ಬಟ್ ಆದ್ರೂ ಇನ್ನು ಸ್ವಲ್ಪ ಹುಷಾರಾಗಿ ಚೆಕ್ ಮಾಡ್ತೀವಿ. ಈಗೇನಾರು ಬಂದ್ಬಿಟ್ಟಿದೆಯಾ, ಯಾಕೆ ವಾಟರ್ ಜಾಸ್ತಿ, ಬಿಕಾಸ್ ಇಟ್ ಇಸ್ ಅ ಟ್ರೀಟಬಲ್ ಕಂಡೀಷನ್. ತಾಯಿಯ ಶುಗರ್ನ ಕಂಟ್ರೋಲ್ ಮಾಡಿದ ತಕ್ಷಣ ವಾಟರ್ ಕಡಿಮೆ ಆಗುತ್ತೆ, ನಾರ್ಮಲ್ ಸಿಗುತ್ತೆ. ಅರ್ಥ ಆಯ್ತಾ? ಬಿಕಾಸ್ ಇಟ್ ಇಸ್ ಎ ಮೆಟರ್ನಲ್ ಡಿಸೀಸ್ ಅಲ್ಲ. ಸೊ ಹಂಗಾಗಿ ತಾಯಿಯ ಶುಗರ್ ಕಂಟ್ರೋಲ್ ಬಂದ ತಕ್ಷಣ ಮಗುವಿನ ಆ ವಾಟರ್ ಕಡಿಮೆ ಆಗಿ ನಾರ್ಮಲ್ಸಿಗೆ ಬರುತ್ತೆ. ಓಕೆ ಓಕೆ ಮ್ಯಾಮ್, ತಾಯಿ ಯಾವ ರೀತಿಯಾದ ಸಿಂಪ್ಟಮ್ಸ್ನ ತೋರಿಸ್ತಾಳೆ ಈ ಥರ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆದಾಗ? ತಾಯಿಗೆ ದಟ್ಸ್ ಅ ವೆರಿ ಗುಡ್ ಕ್ವೆಶನ್ಸ್. ತಾಯಿಗೆ ಈಗ ಹೆಂಗೆ ನೀನು ಹೇಳ್ದಂಗೆ ನಾರ್ಮಲಿ ಅರೌಂಡ್ 10 to 20 ಅಂತಂದರೆ 1 to 2 ಲೀಟರ್ಸ್ ಇರುತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್. ಸಡನ್ನಾಗಿ 2.5-3 ಲೀಟರ್ 4 ಲೀಟರ್ ಆಯಿತು ಅಂತಾರೆ, ಹೊಟ್ಟೆ ತುಂಬ ಊದ್ಕೊಂಡ್ಬಿಡುತ್ತೆ. ಸೊ ಅವಳು ಹೊಟ್ಟೆ ತುಂಬ ಊದ್ಕೊಂಡಾಗ ಈ ಟ್ವಿನ್ಸ್ನ ಹೊಟ್ಟೆನಲ್ಲಿ ಇಟ್ಕೊಂಡಂಗೆ ತುಂಬ ಸುಸ್ತಾಗುತ್ತೆ ಅವಳು ಅಂತೇಳಿ. ಯಾಕಂದ್ರೆ ನನ್ನ ಹೊಟ್ಟೆ ತುಂಬ ಜಾಸ್ತಿ ಆಗ್ತದೆ, ಒಂದು ಸ್ವಲ್ಪ ದೂರ ನಡೆಯೋಕ್ಕೂ ಆಗ್ತಾ ಇಲ್ಲ, ಉಸಿರಾಡೋಕೆ ಕಷ್ಟ ಆಗ್ತದೆ, ಮಲಗೋಕ್ಕೆ ಕಷ್ಟ ಆಗ್ತಿದೆ, ಆ ಕಡೆಯಿಂದ ಈ ಕಡೆ ತಿರ್ಗೋಕ್ಕೆ ಕಷ್ಟ ಆಗ್ತದೆ. ಫಿಸಿಕಲ್ ಪ್ರಾಬ್ಲಮ್ಸ್ ಅದು ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ, ಮೆಟ್ಲಕ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ. ಸೊ ಆವಾಗ ನಾವು ಏನಾರು ಯಾಕೆ ಇವಳಿಗೆ ವಾಟರ್ ಜಾಸ್ತಿ ಆಗಿದೆ, ಯಾಕೆ ಇಷ್ಟೊಂದು ನಮ್ಮ ಹತ್ರ ಬರ್ತಾರೆ ಅವರು. ನಾವು ಪ್ರತಿ ತಿಂಗಳ ಯಾಕೆ ನಾವು ಆ್ಯಂಟಿನೇಟಲ್ ಚೆಕಪ್ಪಿಗೆ ಕರಿತೀವಿ, ಪ್ರತಿ ತಿಂಗಳ ಮಗು ಸೈಜ್ ಹೆಂಗಾಗ್ತದೆ ಹೆಂಗೆ ಗೊತ್ತಾಗುತ್ತೆ. ಸೊ ಇಷ್ಟು ಸೈಜ್ ಇರೋ ಸಡನ್ನಾಗಿ ಇಷ್ಟು ದಪ್ಪ ಆಗ್ಬಿಟ್ಟಿದೆ, ಇದೇನು ಸ್ಕಿನ್ ಎಲ್ಲ ಸ್ಟ್ರೆಚ್ ಆಗಿಬಿಟ್ಟಿರುತ್ತೆ, ಶೈನಿ ಆಗಿಬಿಟ್ಟಿರುತ್ತೆ. ಸೊ ಇದೇನಿದು ಜಾಸ್ತಿ ವಾಟರ್ ಇದೆಯಾ ಅಂತ ನಾವು ಡೌಟ್ ಪಡ್ತೀವಿ. ದೆನ್ ವಿಲ್ ಆಸ್ಕರ್, ನೀನು ಕಂಫರ್ಟಬಲ್ ಆಗಿರೋಕ್ಕೆ ಸಾಧ್ಯನಾ, ಏನೇನು ಆ್ಯಕ್ಟಿವಿಟಿ ಮಾಡ್ಬೋದು ಅಂತ ಕೇಳ್ತೀವಿ. ಸೊ ಅವ್ರು ಎಲ್ಲ ಆ್ಯಕ್ಟಿವಿಟಿ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂದರೆ ನಾವೇನು ಮಾಡೋಕ್ಕೆ ಹೋಗೋಣ. ಸಪೋಸ್ ಅವ್ರಿಗೆ ಬ್ರೆತ್ಲೆಸ್ ಆಗ್ತಿದೆ, ಮಲ್ಗೋಕ್ಕೂ ಕಷ್ಟ ಆಗ್ತಿದೆ, ಆ ಕಡೆ ತಿರ್ಗೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ದೇರ್ ಈಸ್ ಅ ಪ್ರೊಸೀಜರ್ ಕಾಲ್ಡ್ ಆಮ್ನಿಯೋಸೆಂಟೆಸಿಸ್ ವೇರ್ ವಿ ರಿಮೂವ್ ದ ಆಮ್ನಿಯೋಟಿಕ್ ಫ್ಲೂಯಿಡ್. ಅಂದರೆ ಎಕ್ಸಸ್ ತೀರಾ ಅದು ಅವಳಿಗೆ ತುಂಬ ಹಿಂಸೆ ಕೊಡ್ತಾ ಇರೋದ್ರಿಂದ ನಾವು ಸೇಮ್ ಆಮ್ನಿಯೋಸೆಂಟೆಸಿಸ್ ನಾವೇನು ಡಯಾಗ್ನೋಸಿಸ್ಗೆ ಅಂತ ಮಾಡಿರ್ತೀವಿ ಕ್ರೋಮೋಸೋಮ್ ಟೆಸ್ಟ್ಗೆ, ಅದೇ ಥರನೇ ಒಂದು ನೀಡ್ಲ್ ಹಾಕ್ಬಿಟ್ಟು ಸುಮಾರು ಅರೌಂಡ್ 1/2 ಲೀಟ್ರ್ ನಿಧಾನ ಕ್ರಮೇಣ ತೆಗಿತೀವಿ. 1/2 ಲೀಟ್ರ್ 1 ಲೀಟ್ರ್ ತೆಗಿತೀವಿ. ಬಟ್ ಅದೊಂದು 15 ದಿನಕ್ಕೆ ತಿರ್ಗಾ ತುಂಬ್ಕೊಬೋದು, ಬಿಕಾಸ್ ವಿ ಡೋಂಟ್ ನೋ ದ ಪೆಥಾಲಜಿ. ಕರೆಕ್ಟ್. ಬಟ್ ಸ್ಟಿಲ್ ಅವಳಿಗೆ ತುಂಬ ಡಿಸ್ಟ್ರೆಸ್ ಕೊಟ್ಟರೆ ವಿ ಡೂ ಸಮಥಿಂಗ್ ಕಾಲ್ಡ್ ಥೆರಪ್ಯೂಟಿಕ್ ಆಮ್ನಿಯೋಸೆಂಟೆಸಿಸ್ ವೇರ್ ವಿ ರಿಮೂವ್ ಅರೌಂಡ್ 500 ml to 1 liter ಆಫ್ ಆಮ್ನಿಯೋಟಿಕ್ ಫ್ಲೂಯಿಡ್ ವೆರಿ ಸ್ಲೋಲಿ. ಸಡನ್ನಾಗೂ ನಾವು ಆ ಥರ ತೆಗಿಬಾರ್ದು. ಸಡನ್ನಾಗಿ ತೆಗಿತು ಅಂದರೆ ಆ ಪ್ಲೆಸೆಂಟ ಸೆಪ್ರೇಟ್ ಆಗಿ ಬ್ಲೀಡಿಂಗ್ ಕೂಡ ಆಗ್ಬೋದು, ಮತ್ತು ಹಾಗಾಗಿ ಇನ್ಫೆಕ್ಷನ್ ಕೂಡ ಆಗ್ಬೋದು. ಅದನ್ನ ಭಾಳ ಹುಷಾರಾಗಿ ಕೇರ್ಫುಲ್ ಆಗಿ ಎಕ್ಸ್ಪರ್ಟ್ಗಳು ಅದನ್ನ ಮಾಡ್ಬೋದು. ಇಟ್ಸ್ ಕಾಲ್ಡ್ ಆಮ್ನಿಯೋಸೆಂಟೆಸಿಸ್. ಸೊ ತಾಯಿಗೆ ಯಾವಾಗ ತುಂಬ ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ವೆನ್ ವಿ ಡೂ ದಿಸ್. ಮ್ಯಾಮ್, ಇದು ಮಗುಗೂ ಹಿಂಸೆ ಆಗುತ್ತಾ ಅಂತ? ಬಿಕಾಸ್ ವಾಟರ್ ಕ್ವಾಂಟಿಟಿ ಜಾಸ್ತಿ ಆಗ್ತಿದ್ದ ಹಾಗೆ ಪ್ರೆಷರ್ ಬೀಳುತ್ತಾ ಮಗು ಮೇಲೆ? ಮಗು ಮೇಲೆ ಏನೋ ಪ್ರೆಷರ್ ಬೀಳಲ್ಲ, ಅದು ಆರಾಮಾಗಿರುತ್ತೆ. ಬಟ್ ಏನಂದರೆ ಈಗ ಒಂದು ಅಂಬಲಿಕಲ್ ಕಾರ್ಡ್ ಏನಿರುತ್ತೆ, ಪ್ಲೆಸೆಂಟಾ ಇಂದ ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂಬಲಿಕಲ್ ಕಾರ್ಡ್ ಅಂತ. ಪ್ಲೆಸೆಂಟಾ ಈಸ್ ಅ ಇಂಟರ್ಫೇಸ್, ಅದು ತಾಯಿಗೆ ಮತ್ತು ಮಗುವಿಗೆ ಪ್ಲೆಸೆಂಟಾ ಅನ್ನೋದು ಇಂಟರ್ಫೇಸ್ ಇರುತ್ತೆ. ತಾಯಿ ತಿನ್ನುವ ಒಂದು ಆಹಾರ ಮತ್ತು ಕೆಮಿಕಲ್ಸು, ಮೆಡಿಸಿನ್ಸು, ನಾವೇನು ಒಳ್ಳೆಯದು ಕೆಟ್ಟದ್ದು ಏನು ಸೇವನೆ ಮಾಡ್ತೀವಿ ಅವೆಲ್ಲನೂ ಆ ಪ್ಲೆಸೆಂಟಾಗಿ ಹೋಗುತ್ತೆ. ಪ್ಲೆಸೆಂಟಾ ವಿಲ್ ಫಿಲ್ಟರ್ ಆ್ಯಂಡ್ ಸೆಂಡ್ ದ ಗುಡ್ ಬ್ಲಡ್ ಟು ದಿ ಬೇಬಿ ಥ್ರೂ ದ ಅಂಬಲಿಕಲ್ ಕಾರ್ಡ್. ಅದು ಮಗುವಿನ ಬ್ಲಡ್ಗೆ ರೀಚ್ ಆಗಿ ಮಗುವಿಗೆ ಮೆಟಬಾಲಿಸಮ್ ಆಗಿ ಶಕ್ತಿ ಕೊಡುತ್ತೆ. ಈ ತುಂಬ ಫ್ಲೂಯಿಡ್ ಇತ್ತು ಅಂದರೆ ಅದು ಸಿಕ್ಕಾಪಟ್ಟೆ ಅಲ್ಲಿ ತಿರುಗಿ ಆ ಅಂಬಲಿಕಲ್ ಕಾರ್ಡು ಕೈಗೆ ಸುತ್ಕೊಂಡ್ಬಿಡೋದು, ಕಾಲಿಗೆ ಸುತ್ಕೊಂಡ್ಬಿಡೋದು, ಕತ್ತಿಗೆ ಸುತ್ಕೊಂಡ್ಬಿಡೋದು, ಅಥವಾ ಬಾಡಿಗೆಲ್ಲ ಸುತ್ಕೊಂಡ್ಬಿಡೋದು. ವಿ ಕಾಲ್ ದಟ್ ಆಸ್ ಅ ಅಂಬಲಿಕಲ್ ಕಾರ್ಡ್ ಟ್ಯಾಂಗ್ಲಿಂಗ್ ಅಂತ ಹೇಳ್ತೀವಿ.
ಸೊ ಅದು ಅಂಬಲಿಕಲ್ ಕಾರ್ಡ್ ಇರೋದೇ ಫಿಕ್ಸೆಡ್ ಅಲ್ವಾ, ಸೊ ಅದು ವಿಪರೀತ ಫ್ರೀಯಾಗಿ ಓಡಾಡಿ ಆ ಅಂಬಲಿಕಲ್ ಕಾರ್ಡ್ನ ಎಲ್ಲ ಕಡೆ ಸುತ್ಕೊಂಡ್ಬಿಟ್ರೆ ಅದಕ್ಕೆ ಆಕ್ಸಿಜನ್ ಕೂಡ ಅಂಬಲಿಕಲ್ ಕಾರ್ಡಲ್ಲೇ ಹೋಗೋದು. ಮಗುವಿಗೆ ಡೈರೆಕ್ಟಾಗಿ ಬ್ರೀತ್ ಮಾಡೋಕ್ಕೆ ಆಕ್ಸಿಜನ್ ಇರಲ್ಲ, ಇಟ್ ಗೋಸ್ ಥ್ರೂ ದ ಅಂಬಲಿಕಲ್ ಕಾರ್ಡ್ ಅಂಡ್ ದ ಬ್ಲಡ್. ಆ ಥರ ಕಾರ್ಡ್ಗಳು ಸಿಕ್ಕಾಪಟ್ಟೆ ಟೈಟ್ ಆಗಿಬಿಡ್ತು ಅಂದರೆ ಮಗು ಹೋಗ್ಬಿಡೋ ಸಾಧ್ಯತೆ ಇರುತ್ತೆ, ಮಗು ಸುಸ್ತಾಗೋ ಸಾಧ್ಯತೆ ಇರುತ್ತೆ, ಒದಾಡಿ ಸುಸ್ತಾಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮಗುವಿಗೆ ಕೂಡ ಒಳಗಡೆ ಪ್ರಾಬ್ಲಮ್ ಆಗ್ಬೋದು. ಅದು ಬಿಟ್ಟರೆ ಈ ಪಾಲಿಹೈಡ್ರಾಮಿಯಸ್ ಜಾಸ್ತಿ ವಾಟರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಈಗ ನಾರ್ಮಲಾಗಿ 9th ಮಂತ್ ಬರ್ತಾ ಹೆಡ್ ಫಿಕ್ಸ್ ಆಗ್ತಾಯಿದೆ, ಹೆಡ್ ಕೆಳಗಡೆ ಬಂತು, ಇಲ್ಲ ಕಾಲು ಮುಂದೆ ಇದೆ, ಆ ಥರ ನಾವು ಏನು ಪೊಸಿಷನ್ ಫೀಟಲ್ ಪೊಸಿಷನ್ ಅಂತ ಕೊಡ್ತೀವಿ, ಹೆಡ್ ಫಿಕ್ಸ್ ಆಗ್ತಾಯಿದೆ ಕಣಮ್ಮ, ಸೊ ಯು ಆರ್ ಕಮಿಟೆಡ್ ಫಾರ್ ಅ ನಾರ್ಮಲ್ ಲೇಬರ್, ನಿನಗೆ ನಾರ್ಮಲ್ ಡೆಲಿವರಿ ಆಗ್ಬೋದು ಅಂತ ನಾವು ಏನು ಹೇಳ್ತೀವಿ. ಇದು ಫಿಕ್ಸೇ ಆಗಲ್ಲ, ಫ್ರೀ ಇರುತ್ತಲ್ಲ. ಸೊ ಒಂದ್ಸತಿ ಅಡ್ಡ ಇರುತ್ತೆ, ಒಂದ್ಸತಿ ಕೈ ಮುಂದೆ ಇರುತ್ತೆ, ಕಾಲು ಮುಂದೆ ಇರುತ್ತೆ, ಮ್ಯಾಲ್ ಪ್ರೆಸೆಂಟೇಷನ್ಸ್ ಅಂತ ಹೇಳ್ತೀವಿ. ಆರ್ ಅನ್ಸ್ಟೇಬಲ್ ಆಗಿ ಇವತ್ತು ನೋಡಿದ್ರೆ ಹೆಡ್ ಕೆಳಗಡೆ ಇರುತ್ತೆ, ನಾಳೆ ಬಂದರೆ ಕಾಲು ಮುಂದೆ ಇರುತ್ತೆ, ಬಿಕಾಸ್ ಇಟ್ ಇಸ್ ಸೋ ಮಚ್ ಆಫ್ ಸ್ಪೇಸ್. ಸೊ ಹಾಗಾಗಿ ನ್ಯಾಚುರಲ್ ನಾರ್ಮಲ್ ಡೆಲಿವರಿ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಈ ತುಂಬ ಪ್ರೆಷರ್ ಜಾಸ್ತಿಗೆ ವಾಟರ್ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ 8th ಮಂತಲ್ಲೇ ಒಂದ್ಸತಿ ವಾಟರ್ ಬ್ರೇಕ್ ಆದರೆ ಇಟ್ ಈಸ್ ದ ಬ್ಯಾರಿಯರ್ ಬಿಟ್ವೀನ್ ದ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಎನ್ವೈರ್ಮೆಂಟ್ ಇಸ್ ಬ್ರೋಕನ್. ಸೊ ಆಗ ವೆಜೈನಾ ಮತ್ತು ಯೂರಿನಲ್ಲಿ ಏನು ಇನ್ಫೆಕ್ಷನ್ಸ್ ಇರುತ್ತೆ ಅದೆಲ್ಲನೂ ಮಗು ಸುತ್ತ ಹೋಗ್ಬಿಟ್ಟು ಆ ಕೋರಿಯೋ ಆಮ್ನಿಯೋನೈಟಿಸ್ ಅಂತ ಹೇಳ್ತೀವಿ, ಆ ಆಮ್ನಿಯೋಟಿಕ್ ಫ್ಲೂಯಿಡ್ನಲ್ಲೆಲ್ಲ ಇನ್ಫೆಕ್ಷನ್ ಆಗಿ, ಬಿಕಾಸ್ ಐ ಟೋಲ್ಡ್ ಯು ಇಟ್ಸ್ ಎ ಸ್ಟೆರೈಲ್ ಎನ್ವೈರ್ಮೆಂಟ್, ಇನ್ಫೆಕ್ಷನ್ ಆಗಿ ಮಗುವಿಗೆ ಕೂಡ ಇನ್ಫೆಕ್ಷನ್ ಆಗಿ ತಾಯಿಗೆ ಇನ್ಫೆಕ್ಷನ್ ಆಗಿ ಜೀವಕ್ಕೆ ಅಪಾಯ ಆಗುವಂಥ ಪರಿಸ್ಥಿತಿ ಬರ್ಬೋದು. ಹೊಟ್ಟೆ ಒಳಗಡೆ ಇದು ಯೂಟ್ರಸ್ ಒಳಗಡೆ ಇನ್ಫೆಕ್ಷನ್ ಆದರೆ. ಸೊ ಒಂದ್ಸತಿ ವಾಟರ್ ಬ್ರೇಕ್ ಆಯಿತು ಅಂದರೆ ವಿ ಆರ್ ಕಮಿಟೆಡ್ ಫಾರ್ ಅ ಡೆಲಿವರಿ. ವಾಟರ್ ಬ್ರೇಕ್ ಆದರೆ ಡೆಲಿವರಿ ಮಾಡಲೇಬೇಕು, ಒಂದು 36 to 48 ಅವರ್ಸಲ್ಲಿ ಮಗು ಡೆಲಿವರಿ ಆಗಲೇಬೇಕು. ಇಲ್ಲ ಹಾಗೆ ಬಿಟ್ಟು ವಾಟರ್ ಹಾಗೇ ಹೋಗ್ತಾ ಇತ್ತು ಅಂದರೆ ದರ್ ಕ್ಯಾನ್ ಬಿ ಅ ವೆರಿ ಸೀರಿಯಸ್ ಇನ್ಫೆಕ್ಷನ್ ಇನ್ ದಿ ಮದರ್ ಆ್ಯಂಡ್ ದ ಬೇಬಿ. ಸೊ ಹಾಗಾಗಿ ಪಾಲಿಹೈಡ್ರಾಮಿಯಸ್ ಅವ್ರಿಗೆ ತುಂಬ ವಾಟರ್ ಇರೋದ್ರಿಂದ ಆ ಪ್ರೆಷರ್ ತಡೆದ ಬ್ರೇಕ್ ಆಗೋ ಸಾಧ್ಯತೆ ಜಾಸ್ತಿ. 8ನೇ ತಿಂಗಳಲ್ಲೇ ಸಿಕ್ಕಾಪಟ್ಟೆ ಮಲಗಿದ್ರೆ ಎದ್ದರೆ ಎಲ್ಲ ಹಾಸಿಗೆ ಎಲ್ಲ ಒದ್ದೆ ಆಗೋಷ್ಟು ನೀರು ಹೊಟ್ಟೋಯ್ತು ಅಂತ. ಮತ್ತು ಇಲ್ಲಿ ಹೆಡ್ ಫಿಕ್ಸ್ ಆಗಿರೋಲ್ಲ, ಯೂಶ್ವಲಿ ಏನಾಗುತ್ತೆ ಡೆಲಿವರಿ ಟೈಮ್ನಲ್ಲಿ ವಾಟರ್ ಬ್ರೇಕ್ ಆಗುತ್ತೆ, ಹೆಡ್ಡಲ್ಲಿ ಕೂತಿರುತ್ತೆ. ಸೊ ಹೆಡ್ಡಿಂದ ಬಿಯಾಂಡಲ್ಲಿ ಇನ್ನೇನು ಬರೋದಿಲ್ಲ, ಯಾಕಂದರೆ ಹೆಡ್ ಇಸ್ ಇಟ್ಸ್ ಎ ಸ್ಟಡಿ ಹಾರ್ಡ್ ಸ್ಟ್ರಕ್ಚರ್ ಅಲ್ವಾ ಸ್ಕಲ್, ಅದರಿಂದ ಹೆಡ್ನ ದಾಟ್ಕೊಂಡು ಕೈಯೆಲ್ಲ ಬರೋಕ್ಕಾಗೋದಿಲ್ಲ. ಸೊ ಒಂದ್ಸತಿ ಹೆಡ್ ಫಿಕ್ಸ್ ಆಗಿದೆ ಅಂತಾರೆ ವಾಟರ್ ಬ್ರೇಕ್ ಆದರೆ ಸ್ವಲ್ಪ ವಾಟರ್ ಆಚೆ ಹೋಗುತ್ತೆ. ಇದು ಫ್ರೀಯಾಗಿ ಓಡಾಡ್ತಿರೋ ಮಗುವಿಗೆ ಯಾವಾಗ ವಾಟರ್ ಬ್ರೇಕ್ ಆಗುತ್ತೆ ಅಂಬಲಿಕಲ್ ಕಾರ್ಡ್ ಆಚೆ ಬಂದ್ಬಿಡ್ಬೋದು. ದಟ್ಸ್ ಕಾಲ್ಡ್ ಕಾರ್ಡ್ ಪ್ರೊಲ್ಯಾಪ್ಸ್ ಅಂತೀವಿ. ಕಾರ್ಡ್ ಪ್ರೊಲ್ಯಾಪ್ಸ್ ಅಂದರೆ ಅಂಬಲಿಕಲ್ ಕಾರ್ಡು ಒಳಗಡೆ ನಿಮಗೆ ಒಳ್ಳೆ ವಾರ್ಮ್ ಎನ್ವೈರ್ಮೆಂಟ್ನಲ್ಲಿ ಬೆಚ್ಚಗೆ ಇರುತ್ತೆ, ಯಾವುದು ಯೂಟ್ರಸ್ ಒಳಗಡೆ. ಯಾವಾಗ ಅದು ಆಚೆ ಬರುತ್ತೆ ವೆಜೈನಾಗಿ ಬಂದುಬಿಡುತ್ತೆ, ಹೊರಗಡೆ ಬಂದುಬಿಡುತ್ತೆ. ಅಂಬಲಿಕಲ್ ಕಾರ್ಡ್ ಆಚೆ ಬಂದ ತಕ್ಷಣ ಆ ಕೋಲ್ಡ್ ಎನ್ವೈರ್ಮೆಂಟ್ ಏನಿರುತ್ತೆ ಅದಕ್ಕೆ ವ್ಯಾಸೋಸ್ಪಾಸಮ್ ಅಂತ ಹೇಳ್ತೀವಿ. ಆ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗಿಬಿಟ್ಟು ವಿತಿನ್ ಮಿನಿಟ್ಸ್ ಬೇಬಿ ವಿಲ್ ಡೈ. ಅಂಬಲಿಕಲ್ ಕಾರ್ಡ್ ಪ್ರೊಲ್ಯಾಪ್ಸ್ ಇಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಸೊ ಯಾವಾಗ ವಾಟರ್ ಜಾಸ್ತಿ ಇರೋರಿಗೆ ನಾವು ಭಾಳ ಕೇರ್ಫುಲ್ ಆಗಿರ್ತೀವಿ. ವಾಟರ್ ಬ್ರೇಕ್ ಆಯಿತು ಅಂದರೆ ತಕ್ಷಣ ನಾವು ಪರ್ಸ್ಪೆಕ್ಟಿವ್ ಮಕ್ಕಳು ನೋಡ್ತೀವಿ, ಬೈ ಚಾನ್ಸ್ ಕಾರ್ಡ್ ಬಂದುಬಿಟ್ಟಿದೆಯಾ, ಕಾರ್ಡ್ ಬಂತು ಅಂದರೆ ವಿತಿನ್ ನೋ ಟೈಮ್ ಯು ಹ್ಯಾವ್ ಟು ಬಿ ಇನ್ ದ OT ಫಾರ್ ಲೈಕ್ 5 minutes or 10 minutes ಆ ಥರ, ಇಲ್ಲಾಂದರೆ ಹೋಗ್ಬಿಡ್ತು. ಅಲ್ಲಿ ತನಕ ಬಂದಿರೋ ಮಕ್ಕಳು ಬಿಕಾಸ್ ಆ ಕಾರ್ಡ್ ಆಚೆ ಬರುತ್ತೆ, ಟೆಂಪ್ರೇಚರ್ ಕೋಲ್ಡ್ ಇರುತ್ತೆ, ಆ ಬ್ಲಡ್ ವೆಸಲ್ಸ್ನ ಕನ್ಸ್ಟ್ರಿಕ್ಟ್ ಆದರೆ 10 minutes ಇಸ್ ಇನಫ್ ಫಾರ್ ದ ಬೇಬಿ ಟು ಡೈ. ಆ ಥರ ಯಾವ್ದಾದ್ರು ಕೇಸ್ ನೋಡಿದ್ದೀವಿ? ಅಂದರೆ ಮಗು ಉಳ್ಕೊಳ್ತಾ ಅಂದರೆ ಮಗು ಉಳ್ಕೊಂಡಿದೆ. ಬಿಕಾಸ್ ಸಿ ಇನ್ ಮೈ 30 years ವಿ ಹ್ಯಾವ್ ಹ್ಯಾಡ್ ಸೋ ಮೆನಿ ಕೇಸಸ್ ವಿ ಹ್ಯಾವ್ ಡೈಡ್ ಬಿಕಾಸ್ ಆಫ್ ಕಾರ್ಡ್ ಪ್ರೊಲ್ಯಾಪ್ಸ್ ವಿಚ್ ವಿ ಕಾಂಟ್ ಆಂಟಿಸಿಪೇಟ್. ಎಲ್ರಿಗೂ ಆಂಟಿಸಿಪೇಟ್ ಮಾಡೋಕ್ಕಾಗಲ್ಲ, ಬಟ್ ಪಾಲಿಹೈಡ್ರಾಮಿಯಸ್ ಅವ್ರಿಗೆ ನಾವು ಆಂಟಿಸಿಪೇಟ್ ಮಾಡ್ತೀವಿ. ಕೆಲವೊಮ್ಮೆ ಹೆಡ್ ಫಿಕ್ಸ್ ಆಗಿರಲ್ಲ, ಹೆಡ್ ಫಿಕ್ಸ್ ಆಗದೆ ವಾಟರ್ ಬ್ರೇಕ್ ಆಯಿತು ಅಂದರೂ ಅಷ್ಟೇ ಹೆಡ್ ಬದಲಿ ಕಾರ್ಡ್ ಆಚೆ ಬಂದ್ಬಿಡುತ್ತೆ. ಅದಕ್ಕೆ ನಾವು ಎನಿ ಟೈಮ್ ವಾಟರ್ ಬ್ರೇಕ್ ಆದ ತಕ್ಷಣ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ. ಹಾರ್ಟ್ ಬೀಟ್ ತಕ್ಷಣ ಏನಾರ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಏನೋ ಕಾರ್ಡ್ ಬಂದಿದೆಯಾ ಅಂತ ನಮ್ಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ತಕ್ಷಣ ಇಮಿಡಿಯೇಟಾಗಿ OTನ ನಾವು ತೊಗೋಬೇಕಾಗುತ್ತೆ. ಸೊ ಲಾಟ್ ಆಫ್ babies were saved because of the right intervention. At the same time, lot of babies were lost also. Even ನಾವು ವಾಣಿ ವಿಲಾಸಲ್ಲಿ ಕೆಲಸ ಮಾಡುವಾಗ ಎಷ್ಟೊಂದು ಜನ ವಾಟರ್ ಬೇಕು ಅವ್ರಿಗೆ ಗೊತ್ತಾಗಲ್ಲ, ನೋಡಿದ್ರೆ ಕಾರ್ಡೇ ಆಚೆ ಬಂದುಬಿಡುತ್ತೆ, ಮಗು ಹೋಗ್ಬಿಟ್ರೆ. ಆ ಥರ ಭಾಳ ಪ್ಯಾಥೆಟಿಕ್ ಸಿಚುವೇಶನ್ಸ್ ಕೂಡ ಆಗುತ್ತೆ. ಸೊ ಈ ಎಕ್ಸೆಸ್ ವಾಟರ್ ಇದ್ದರೆ ವಾಟರ್ ಬ್ರೇಕ್ ಆಗಿ ಕಾರ್ಡ್ ಬಂದುಬಿಡ್ಬೋದು. ನೆಕ್ಸ್ಟ್ ಕಾರ್ಡ್ ಬರಲಿಲ್ಲ, ನೆಕ್ಸ್ಟ್ ಕೈ ಆಚೆ ಬಂದ್ಬಿಡ್ಬೋದು. ಕೈ ಆಚೆ ಬಂತಂದ್ರೆ ನಿಮ್ಗೆ ನಾರ್ಮಲ್ ಡೆಲಿವರಿ ಸಾಧ್ಯತೆನೇ ಇಲ್ಲ. ಮಗು ಈ ಥರ ಅಡ್ಡ ಇರುತ್ತೆ, ಕೈ ಆಚೆ ಬಂತಂದರೆ ಈಗ ಎಮರ್ಜೆನ್ಸಿ ಸಿಸೇರಿಯನ್ ಮಾಡಬೇಕು. ಇಲ್ಲ ಕಾಲು ಆಚೆ ಬಂದ್ಬಿಡೋದು, ಫುಟ್ಲಿಂಗ್ ಅಂತ ಕಾಲು ಆಚೆ ಬಂದ್ಬಿಡ್ಬೋದು. ತಲೆ ಬಂದರೆ ನಾರ್ಮಲ್ ಡೆಲಿವರಿ ಕಮಿಟ್ ಆಗ್ಬೋದು. ಬೇರೆ ಮ್ಯಾಲ್ ಪ್ರೆಸೆಂಟೇಷನ್ಸಿಂದಾಗಿ ನಾರ್ಮಲ್ ಡೆಲಿವರಿ ಸಾಧ್ಯತೆ ಕಡಿಮೆ, ಎಮರ್ಜೆನ್ಸಿಯಾಗಿ OTಗೆ ಹೋಗೋ ಸಾಧ್ಯತೆ ಜಾಸ್ತಿ, ಮಗುವಿನಲ್ಲಿ ಡಿಸ್ಟ್ರೆಸ್ ಆಗಿ ಮಗು ಹೋಗೋ ಸಾಧ್ಯತೆ ಜಾಸ್ತಿ. ಆ ತಾಯಿಗೂ ಏನಾಗುತ್ತೆ, ಇಷ್ಟು ದೊಡ್ಡ ಯೂಟ್ರಸ್ ಇರುತ್ತೆ, ಸಡನ್ನಾಗಿ ಹಿಂಗೆ ಸ್ಟ್ರಿಂಕ್ ಆಗೋಯ್ತು ಅಂತಂದರೆ ಆ ಪ್ಲೆಸೆಂಟ ಇಷ್ಟಾಗಲ ಏನು ಅಟ್ಯಾಚ್ ಆಗಿದೆ ಅದು ಸ್ಟ್ರಿಂಕ್ ಆಗಿಬಿಟ್ಟು ಸ್ವಲ್ಪ ಸೆಪ್ರೇಟ್ ಆಗಿಬಿಡುತ್ತೆ. ಅಬ್ರಪ್ಷ ಪ್ಲೆಸೆಂಟ್ ಅಂತ ವಿ ಗೋನ್ ಟಾಕ್ ಅಬೌಟ್ ಇಟ್ ಲೇಟರ್. ವೆರಿ ಸಡನ್ನಾಗಿ ಬ್ಲೀಡಿಂಗ್ ಆಗಿಬಿಡ್ಬೋದು. ಮತ್ತು ಮಗು ಡೆಲಿವರಿ ಆದಮೇಲೆ ಇಷ್ಟಾಗಲ ಇರೋ ಯೂಟ್ರಸ್ ಕಾಂಟ್ರಾಕ್ಟ್ ಆಗೋಕ್ಕೆ ಕಷ್ಟ ಆಗಿ
ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ವಿಪರೀತ ಬ್ಲೀಡಿಂಗ್ ಆಗೋದು, ಮತ್ತು ತಾಯಿನಲ್ಲಿ ಇನ್ಫೆಕ್ಷನ್ ಆಗೋದು, ಈ ಥರ ಆಗುತ್ತೆ. ಸೊ ಹಾಗಾಗಿ ಪಾಲಿಹೈಡ್ರಾಮಿಯಸ್ ಇಸ್ ನಾಟ್ ವೆರಿ ಕಾಮನ್, 1 to 2% ಅಷ್ಟೇ. ಬಟ್ ಅದು ಸ್ವಲ್ಪ ಜಾಸ್ತಿ ಇದ್ದರೆ ಪರವಾಗಿಲ್ಲ, ತುಂಬ ಜಾಸ್ತಿ ಇದ್ದರೆ ಅದು ಸ್ವಲ್ಪ ನಮಗೆ ಕಷ್ಟನೇ. ನಾವು ಅದಕ್ಕೆ ಏನು ಮಾಡ್ತೀವಿ, ಸೇಫ್ ಕನ್ಫೈನ್ಮೆಂಟ್ ಅಂತ ಮೊದಲೇ 9 months 8.5 ತಿಂಗಳಾದಮೇಲೆ ಹಾಸ್ಪಿಟಲೇ ಕೂಡಿಸಿ ಅವ್ರನ್ನ, ಹೊರಗಡೆ ಎಲ್ಲೂ ತಿರುಗಿಬಿಡಿ. ಯಾಕಂದರೆ ಒಂದು ಸತಿ ಸ್ಕೂಟ್ರಲ್ಲಿ ಓಡಾಡಿ ಬ್ರೇಕ್ ಆಗಿಬಿಟ್ರೆ ರೋಡಲ್ಲಿ ಏನು ಮಾಡ್ತಾರೆ. ಸೊ ಹಾಗಾಗಿ ಮೊದಲೇ ನಾವು ಡೆಲಿವರಿ ಡಿಸೈಡ್ ಮಾಡಿ ತುಂಬ ಕೇರ್ಫುಲ್ಲಾಗಿ ನಾವು ಡೆಲಿವರಿ ಮಾಡಬೇಕಾಗುತ್ತೆ. ಸೊ ಅಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ರೆ ಏನೆಲ್ಲ ಆಗಬಹುದು ಅಂತ ಈ ಎಪಿಸೋಡಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ. ದಿಸ್ ಇಸ್ ನಾಟ್ ವೆರಿ ಕಾಮನ್, ಬಟ್ ತಿಳ್ಕೊಂಡ್ರಲ್ಲಿ ಜನ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಮಾತಾಡಿದ್ವಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತುಂಬಾ ಕಾಮನ್ ಆಗಿರೋ ಅಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಇದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Hello, doctor. Hello. Hello, Doctor with Dr. Chandrika Anand.